ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. ನಿಜಕ್ಕೂ ಬಹಳ ಹೆಮ್ಮೆ ಪಡುವಂತ ವಿಷಯ. ಫಿಂಗರ್ಸ್ ಟು ಬಿ ಕ್ರಾಸ್ಡ್ ಅಂತಾರಲ್ಲ, ಕಾಂತಾರಾಗೆ ಆಸ್ಕರ್ ಸಿಗಲಿ ಅಂತ 2 ವಿಭಾಗಗಳಲ್ಲಿ ನಾಮಿನೇಟ್ ಆಗಿದೆ ಅಂತ ಗೊತ್ತಾಗಿದೆ. ಯಾವ್ಯಾವ ವಿಭಾಗ ಅದು ಗೀತಾ? ಒಂದು ವಿಭಾಗದ ಬಗ್ಗೆ ಸ್ಪಷ್ಟೀಕರಣ ಇದೆ. ಅದು ಅತ್ಯುತ್ತಮ ನಟ ವಿಭಾಗದಲ್ಲಿ ಅರ್ಹತೆಯ ಸುತ್ತನ್ನ ಆ ಒಂದು ಆಯ್ಕೆಯ ಪ್ರೋಸೆಸ್ ನಡೆದಿದೆ ಅಂತ, ಆ ವಿಭಾಗದಲ್ಲಿ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಕಾಂತಾರ ಆಸ್ಕರ್ ರೇಸ್ ನಲ್ಲಿ ನಿಲ್ಲೋದು ಪಕ್ಕಾ ಆಗಿದೆ. ಅರ್ಹತೆಯನ್ನ ಕೂಡ ಪಡೆದುಕೊಂಡಿದೆ. 301 ಸಿನಿಮಾಗಳ ಪೈಕಿ ಕಾಂತಾರನೂ ಕೂಡ ಒಂದು, ಅದರಲ್ಲೂ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರನೂ ಕೂಡ ಒಂದು ಅಂತ ಹೇಳಿದ್ರೆ ನಿಜವಾಗ್ಲೂ ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಷಯ. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಸಾಕಷ್ಟು ಚಲನಚಿತ್ರಗಳು ಈ ಒಂದು ಅರ್ಹತೆಯನ್ನ ಪಡಿಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಾರೆ. ಅಂತದ್ರಲ್ಲಿ ನಮ್ಮ ಕನ್ನಡದ ಕಾಂತಾರ ಕೂಡ 2 ವಿಭಾಗದಲ್ಲಿ ಅರ್ಹತೆಯನ್ನ ಪಡೆದಿರೋದು ನಿಜಕ್ಕೂ ಎಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರವಾಗಿದೆ. ಶರ್ಮಿತಾ, ಯೂಶಲಿ ಗೀತಾ ನಾವು ನೋಡ್ತಾ ಇದ್ವಿ ಹಾಲಿವುಡ್ ರೇಂಜ್, ಅದ್ರ ಜೊತೆಗೆ ಈಗ ಬಾಲಿವುಡ್ ನವರು ಒಂದು ಕಾಂಪಿಟೇಷನ್ ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಬಟ್ ಈಗ ನಮ್ಮ ನೆಲದ ನಮ್ಮ ಸಂಸ್ಕೃತಿ ಬಿಂಬಿಸುವಂತ ಕಾಂತಾರ ಸಿನಿಮಾ ನಾಮಿನೇಟ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇದ್ದೆ, ಸ್ವಲ್ಪ ದಿನದ ಹಿಂದೆ ಅಂದ್ರೆ ಕಾಂತಾರ ಸಿನಿಮಾ ಬಹಳ ದೊಡ್ಡ ಹಿಟ್ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಭಿಯಾನ ನಡೀತಾ ಇತ್ತು, ಆಸ್ಕರ್ ಬೇಕು ಕಾಂತಾರಾಗೆ ಅಂತ. ಬಹುಶಃ ಮತ್ತೆ ಅದು ಟ್ರೆಂಡ್ ಆಗುವಂತ ಚಾನ್ಸಸ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದ್ರೆ. ಎಕ್ಸಾಕ್ಟ್ಲಿ, ಯಾಕಂತ ಹೇಳಿದ್ರೆ ಯೂಶಲಿ ಆಸ್ಕರ್ ಅವಾರ್ಡ್ ಅಂತ ಹೇಳಿದ್ರೆ ಹಾಲಿವುಡ್ ಮೂವೀಸ್ ಗಳಿಗೆ ಮಾತ್ರ ಅನ್ನುವಂಥದ್ದಿರುತ್ತೆ. ಇನ್ನು ಭಾರತದ ಅಂದ್ರೆ ಈ ಒಂದು ಬಾಲಿವುಡ್ ಮತ್ತೆ ಬೇರೆ ಮೂವೀಸ್ ಗಳನ್ನ ತಗೊಂಡ್ರೆ ಬೆರಳೆಣಿಕೆಯಷ್ಟು ಚಿತ್ರಗಳು ಮಾತ್ರ ಅರ್ಹತೆಯನ್ನ ಪಡಿಬಹುದೇನೋ ಅನ್ನುವಂತಹ ಮಾತು ಕೂಡ ಇದ್ದೇ ಇರುತ್ತೆ. ಆದ್ರೆ ಕಾಂತಾರ ಮೂವಿ ರಿಲೀಸ್ ಆದಾಗ ಆ ಚಿತ್ರ ರಿಲೀಸ್ ಆಗಿ ನೋಡಿದಂತಹ ಪ್ರೇಕ್ಷಕರು, ಅಂದ್ರೆ ಮೊದಲನೇ ದಿನ ಅಷ್ಟು ಕಾಂತಾರದ ಬಗ್ಗೆ ನಿರೀಕ್ಷೆ ಇತ್ತೋ ಇಲ್ವೋ, ಅದರ ಚಿತ್ರವನ್ನ ನೋಡಿದವರು ಅದರಲ್ಲಿ ರಿಷಬ್ ಶೆಟ್ಟಿ ಅವರ ಅಭಿನಯಕ್ಕೆ, ಅವರ ನಿರ್ದೇಶನಕ್ಕೆ ಮೊದಲನೇದಾಗಿ ಹೆಸರೆತ್ತಿದ್ದು ಅಂತ ಹೇಳಿದ್ರೆ ಈ ಚಿತ್ರ ಆಸ್ಕರ್ ಅವಾರ್ಡ್ ನ ಪಡಿಬೇಕು, ಆಸ್ಕರ್ ರೇಸ್ ನಲ್ಲಿ ಇದು ಕೂಡ ಪಾಲ್ಗೊಳ್ಬೇಕು ಅನ್ನುವಂತಹ ಒಂದು ಅಭಿಯಾನವನ್ನ ಟ್ರೆಂಡ್ ಸೆಟ್ ಮಾಡಿದ್ರು. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಂತೂ ಆಸ್ಕರ್ ಹೋಗ್ಬೇಕು ಕಾಂತಾರ ಅನ್ನುವಂತಹ ಟಾಕ್ಸ್ ಕೂಡ ತುಂಬಾನೇ ಚೆನ್ನಾಗಿ ಕೇಳಿ ಬಂದಿತ್ತು. ಅದಕ್ಕೆ ಕೇವಲ ಭಾರತ ಮಾತ್ರ ಅಲ್ಲ, ವಿದೇಶಿ ಅಭಿಮಾನಿಗಳು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ರು. ಈಗ ಬಹುಶಃ ಅವರೆಲ್ಲರ ಕನಸು ಕೂಡ ನನಸಾಗಿದೆ. ಯಾಕಂದ್ರೆ ಚಿತ್ರವನ್ನ ನೋಡಿದಂತಹ ಎಲ್ಲರೂ ಕೂಡ ಅದರಲ್ಲಿ ಆ ಒಂದು ಕನ್ನಡದ ನೆಲ ಸಂಸ್ಕೃತಿಯ ಬಗೆಗೆ ಸಾರುವಂತಹ ಕಾಂತಾರದ ಬಗೆಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಇವತ್ತು ಅವರೆಲ್ಲರ ಪ್ರಶಂಸೆ ಜೊತೆಗೆ ಅವರೆಲ್ಲರ ಹಾರೈಕೆ ಕಾಂತಾರ ಚಿತ್ರಕ್ಕೆ ಸಿಕ್ಕಿದೆ. ಅವರ ಆಸೆಯಂತೆ ಅವರೆಲ್ಲರೂ ಕೂಡ ಅವರೆಲ್ಲರ ಅಭಿಪ್ರಾಯದಂತೆ ಕಾಂತಾರ ಆಸ್ಕರ್ ರೇಸ್ ನಲ್ಲಿ ಹೋಗಿರುವಂತದ್ದು, ಅರ್ಹತೆಯ ಸುತ್ತನ್ನ ಅರ್ಹತೆಯನ್ನ ಪಡೆದುಕೊಂಡಿರುವಂತದ್ದು. ಅದರಲ್ಲೂ 2 ವಿಭಾಗದಲ್ಲಿ, ಮುಖ್ಯವಾಗಿ ಅತ್ಯುತ್ತಮ ನಟ ವಿಭಾಗದಲ್ಲೂ ಕೂಡ ಅರ್ಹತೆಯನ್ನ ಪಡ್ಕೊಂಡಿರುವಂತದ್ದು ನಿಜಕ್ಕೂ ಇದು ಕಾಂತಾರದ ಬಗ್ಗೆ ಹೆಮ್ಮೆ ಪಡಬೇಕಾದಂತಹ ವಿಷಯ. ಶರ್ಮಿತಾ, ಗೀತಾ, ಬಹುಶಃ ಆಸ್ಕರ್ ಸಿಗಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇದೀವಿ. ಸಿಕ್ಕ ಮೇಲೆ ಆಗುವಂತ ಕೆಲವೊಂದು ಬೆಳವಣಿಗೆಗಳನ್ನ ನಾವೀಗಲೇ ಚರ್ಚೆ ಮಾಡೋಣ. ನಮ್ಗೀಗ ನಾಮಿನೇಟ್ ಆಗಿದೆ ಅಂತ ಹೇಳೋದೇ ಒಂಥರ ಸಿಕ್ಕಷ್ಟೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಈಗ ಹಾಲಿವುಡ್ ಸಿನಿಮಾ ಅಂತಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅದ್ರ ರೇಂಜ್ ಬೇರೆ ಇರುತ್ತೆ, ಕೋಟಿ ಹಣವನ್ನ ಖರ್ಚು ಮಾಡಿರ್ತಾರೆ, ಮತ್ತೆ ಸಿನಿಮಾ ಮಂದಿಯನ್ನ ಅದೇ ರೀತಿ ಸೆಳೀತಾರೆ. ಬಟ್ ಕಾಂತಾರ ಒಂದು ಬೆಸ್ಟ್ ಉದಾಹರಣೆ ಆಗುವಂತ ಚಾನ್ಸಸ್ ಇದೆ ಇಡೀ ಪ್ರಪಂಚಕ್ಕೆ. ಕಾರಣ 16 ಕೋಟಿ ವೆಚ್ಚ ಮಾಡಿ 106 ಕೋಟಿ ಗಳಿಕೆ ಹೆಂಗ್ ಮಾಡೋದು ಅಂತ ಈ ತರಾನು ಕೂಡ ಚರ್ಚೆ ಹುಟ್ಟು ಹಾಕ್ಬಹುದಾ ಇಡೀ ಪ್ರಪಂಚದಲ್ಲಿ? ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಭಾರತದ ಚಿತ್ರಗಳು ಅಂದ್ರೆ ಇಂಡಿಯಾದಲ್ಲಿ ಬಂದಂತಹ ಕಳೆದ ವರ್ಷದ ಚಿತ್ರಗಳನ್ನ ನಾವು ನೋಡಿದಾಗ SS ರಾಜಮೌಳಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ RRR ಚಿತ್ರ ಕೂಡ ಆಸ್ಕರ್ ರೇಸ್ಗೆ ಹೋಗಬಹುದು ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ಅದಕ್ಕೆ ಒಂದ್ ರೀತಿ ನಿನ್ನೆನೂ ಕೂಡ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಲ್ಲಿನ ಒಂದು ಏನು ಮೆಂಬರ್ಸ್ ಇದಾರೆ ಅವರೆಲ್ಲರೂ ಕೂಡ ಚಿತ್ರವನ್ನ ನೋಡಿ ಅದ್ರ ಬಗ್ಗೆ ಒಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದು. ಸೊ ಒಂದ್ ರೀತಿ ಹೇಳ್ಬೇಕಾದ್ರೆ ಒಂದಕ್ಕಿಂತ ಒಂದು ವಿಭಿನ್ನ ಚಿತ್ರಗಳನ್ನ ಮಾಡಬೇಕು ಅಂತ ಅನ್ಸೋದು. ಈ ರೀತಿಯ ಒಂದು ಪ್ರಶಂಸೆ ಜೊತೆಗೆ ಒಂದಷ್ಟು ಸಪೋರ್ಟ್ ಸಿಕ್ಕಿದಾಗ, ಅಂಡ್ ಕಾಂತಾರ ಮೂವಿ ರಿಲೀಸ್ ಆದಾಗ ಎಲ್ಲಾ ಮೂವಿ ತರ ಕಾಂತಾರನು ಕೂಡ ರಿಲೀಸ್ ಆಗಿದೆ ಅಂತಾನೆ ನಾವು ಅನ್ಕೊಂಡಿದ್ದು. ಅದ್ರ ಚಿತ್ರವನ್ನ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗಿದ್ದು ಆ ಚಿತ್ರದಲ್ಲಿ ಏನಿದೆ ಅನ್ನುವಂಥದ್ದು. ಅಂಡ್ ಆ ಒಂದು ಕ್ಲೈಮ್ಯಾಕ್ಸ್ ದೃಶ್ಯ ಏನಿತ್ತು ಅದನ್ನ ಕಂಡು ಥಿಯೇಟರ್ ನಲ್ಲಿ ನಿಂತು ಚಪ್ಪಾಳೆ ಹೊಡೆದವ್ರೆ ಎಷ್ಟೋ ಮಂದಿ. ಅಂತದ್ರಲ್ಲಿ ಕಾಂತಾರ ಮೂವಿ ನೋಡ್ಕೊಂಡು ಆಚೆ ಬಂದವರು ಕಾಂತಾರ 2 ಯಾಕೆ ಬರಬಾರ್ದು, ಇದರ ಸೀಕ್ವಲ್ ಯಾಕೆ ಬರಬಾರ್ದು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದ್ರು. ಅದಕ್ಕೆ
ಅದಕ್ಕೆ ಉತ್ತರವನ್ನ ಕೂಡ ಹೊಂಬಾಳೆ ಫಿಲಮ್ಸ್ ಹಾಗೆ ರಕ್ಷಿತ್ ಶೆಟ್ಟಿ ಅವರು ಹೇಳಿರುವಂತದ್ದು ಕಾಂತಾರ ಅತಿ ಶೀಘ್ರದಲ್ಲೇ ಕಾಂತಾರ ಸೀಕ್ವಲ್ ಬಗೆಗೂ ಕೂಡ ಇನ್ನೇನು ಸ್ವಲ್ಪ ದಿನದಲ್ಲೇ ಮಾತುಕತೆಯನ್ನ ಮಾಡ್ತೀವಿ ಅನ್ನುವಂಥದ್ದು. ಒಟ್ಟಲ್ಲಿ ಹೇಳೋದಾದ್ರೆ ಎಲ್ಲೋ ಒಂದು ರೀತಿ ಈ ರೀತಿಯ ಚಿತ್ರಗಳು ಈ ರೀತಿಯ ಪ್ರಶಂಸೆಯನ್ನ ಪಡೆಯೋದ್ರಿಂದ ಜನರ ಅಭಿರುಚಿಗೆ ತಕ್ಕಂತೆ ಮೂಡಿ ಬರ್ತಾ ಇರೋದ್ರಿಂದ ಜನರು ಅದನ್ನ ಮೆಚ್ಚಿ ಶಹಬ್ಬಾಸ್ ಅಂತ ಹೇಳ್ತಿರೋದ್ರಿಂದ ಖಂಡಿತವಾಗ್ಲೂ ಒಂದಕ್ಕಿಂತ ಒಂದು ವಿಭಿನ್ನ ಚಿತ್ರವನ್ನ ನೀಡಬೇಕು ಅಂತ ಹೆಚ್ಚೆಚ್ಚಿನ ನಿರ್ದೇಶಕರು ಮುಂದೆ ಬರುವಂತದ್ದು. ಜೊತೆಗೆ ಪ್ರೊಡಕ್ಷನ್ ಬ್ಯಾನರ್ಗಳು ಕೂಡ ನಮ್ಮ ನಿರ್ಮಾಣ ಸಂಸ್ಥೆಯಿಂದಲೇ ಯಾಕೆ ಆ ಒಂದು ಕಾರ್ಯ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಚಿತ್ರವನ್ನ ತೆಗೆಯೋದಕ್ಕೆ ಮುಂದೆ ಬರುವಂತಹ ಸಾಧ್ಯತೆ ಸಾಕಷ್ಟಿದೆ. ಒಟ್ಟಲ್ಲಿ ಹೇಳೋದಾದ್ರೆ ಕಾಂತಾರ ರಿಲೀಸ್ ಆದಾಗಿನಿಂದಲೂ ನೀವು ಹೇಳಿದ್ರಿ 16 ಕೋಟಿ ಬಜೆಟ್ ನ ಚಿತ್ರ ಗಳಿಸಿದ್ದು ಮಾತ್ರ 400 ಕೋಟಿ. ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಮೂವಿ ಆಗಬೇಕು ಅಂತ ಬರ್ತಾರೆ. ಆದ್ರೆ ಚಿತ್ರ ರಿಲೀಸ್ ಆದ್ಮೇಲೆ ಚಿತ್ರ ರಿಲೀಸ್ ಆಗೋ ಟೈಮಲ್ಲಿ ಕನ್ನಡದಲ್ಲಿ ಮಾತ್ರ ಬಂದಿತ್ತು. ಅದಾದ್ಮೇಲೆ ಅದು ಬಂದದ್ದು ಕನ್ನಡ ಜೊತೆಗೆ ತಮಿಳ್, ತೆಲುಗು, ಮಲಯಾಳಂ ಹಾಗೆ ಹಿಂದಿ ಭಾಷೆಯಲ್ಲೂ ಕೂಡ. ಸೊ ಒಟ್ಟಲ್ಲಿ ಹೇಳೋದಾದ್ರೆ ಕಾಂತಾರ ರಿಲೀಸ್ ಆದಾಗಿನಿಂದ ಹಿಡಿದು 100 ದಿನ ಕಂಪ್ಲೀಟ್ ಮಾಡಿದೆ. 100 ಡೇಸ್ ಕಂಪ್ಲೀಟ್ ಮಾಡಿದ್ರು ಕೂಡ ಅದ್ರ ಹವಾ ಕಡಿಮೆ ಆಗಿಲ್ಲ. ಈಗಲೂ ಕೂಡ ಆಸ್ಕರ್ ಅನ್ನುವಂತಹ ಪ್ರಶಸ್ತಿಯ ಹೆಸರಿನ ಜೊತೆಗೆ ಈ ಚಿತ್ರದ ಹೆಸರು, ಅದರಲ್ಲೂ ಕಾಂತಾರ ಚಿತ್ರದ ಹೆಸರು ಕೇಳಿ ಬರ್ತಿರೋದು ನಿಜಕ್ಕೂ ಸಂತೋಷದ ವಿಚಾರ. ಶರ್ಮಿತಾ, ಈಗ ಸಿನಿಮಾ ಮಾಡೋದೇ ಮತ್ತೆ ಸಿನಿಮಾ ಹೋಗಿ ನೋಡೋದೇ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ, ಒಂದು ರಿಲೀಫ್ ಸಿಗಲಿ ಅಂತ. ಸೊ ಈ ಸಿನಿಮಾ ನೋಡ್ದೋ ಪ್ರತಿಯೊಬ್ರು ಕೂಡ ನಾನು ಈ ಭೂತಕೋಲ ನೋಡ್ಬೇಕು ಅಥವಾ ದೈವ ನರ್ತಕರು ಹೇಗಿರ್ತಾರೆ ಅದನ್ನ ನಾನು ಕಣ್ತುಂಬಿಕೊಳ್ಬೇಕು, ಮತ್ತೆ ಅದ್ರ ಮೇಲೆ ಬಂದಂತ ಫಸ್ಟಿಗೆಲ್ಲ ಅದ್ರಲ್ಲಿ ಬಂದಂತ ಇಮಿಟೇಟ್ ಮಾಡಕ್ ಹೋಗ್ತಾ ಇದ್ರು ರಿಷಬ್ ಶೆಟ್ಟಿ ತರಾನೇ. ಬಟ್ ಅದಾದ್ಮೇಲೆ ಆತರ ಮಾಡಬೇಡಿ ಅಂತ ತಿಳಿ ಹೇಳಿದ ಮೇಲೆ ಕೆಲವರು ತಪ್ಪು ಕಾಣಿಕೆ ಹಾಕಿರೋದು, ತಪ್ಪಾಯ್ತು ಅಂತ ಕೇಳ್ಕೊಂಡಿರೋದು, ಮತ್ತೆ ದೈವದ ಒಂದು ಭಕ್ತಿ ಜಾಸ್ತಿ ಆಯ್ತು. ಮತ್ತೆ ಆ ದೈವದ ಕಥೆಗಳನ್ನ ಜನ ಕೇಳೋಕ್ ಶುರು ಮಾಡಿದ್ರು. ಅಂದ್ರೆ ರಿಷಬ್ ಶೆಟ್ಟಿ ಅವರು ಥ್ರೂ ಔಟ್ ಹೇಳ್ಕೊಂಡ್ ಬಂದಿದ್ದು ದೈವ ಕೈ ಹಿಡಿದಿದ್ದಕ್ಕೆ ಇದೆಲ್ಲ ಸಾಧ್ಯ ಆಯ್ತು, ನನ್ನಿಂದ ಮಾಡಿಸ್ತು ಅಂತ ಹೇಳ್ತಾ ಇದ್ರು.